ಬಜೆಟ್ ಪೂರ್ವ ಸಿದ್ಧತೆ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಬಂದಿರಲಿಲ್ಲ, ಗೈರಾಗಿದ್ರು. ಅವರು ದೆಹಲಿಗೆ ಹೋಗೋಕೆ ಪ್ಲಾನ್ ಮಾಡಿದ್ರು, ಅದಕ್ಕೇನು ಆ ಸಭೆಗೆ ಹೋಗಿರಲಿಲ್ಲ. ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ, ಪ್ರಶ್ನೆ ಕೇಳಲಾಗ್ತಿದೆ. ದೆಹಲಿಗೆ ಹೋಗಬೇಕಾದ್ರೆ ಅನುಮತಿಯನ್ನು ಪಡೆದಿದ್ರಾ ಡಿ ಕೆ ಶಿವಕುಮಾರ್ ಅವರಂತ ಸಿ ಎಂ ಅವ್ರನ್ನ ಕೇಳಿದ್ದಾರೆ. ಈಗ ಅದಕ್ಕೆ ಸಿ ಎಂ ಹೇಳ್ತಾ ಇದ್ದಾರೆ, ಹೌದು ಲೆಟರನ್ನು ಬರೆದಿದ್ದಾರೆ, ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತೀನಿ ಅಂತ ಅವ್ರು ನನಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳಿರುವಂಥದ್ದು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಸಭೆ ನಡೀತಾ ಇದೆ. ನಾನು ಮತ್ತು ಸಿದ್ದರಾಮಯ್ಯ ಕದ್ದು ಮುಚ್ಚಿ ಏನು ಮಾತಾಡಿಲ್ಲ, ಹೈಕಮಾಂಡ್ ಮುಂದೆ ಮಾತನಾಡಿದ್ದೇವೆ ಅಂತ ಈ ವಿಚಾರವಾಗಿ ಮಾತನಾಡಿದರೆ ನಾನು ಅದರ ಬಗ್ಗೆ ಏನೂ ಕೂಡ ಮಾತನಾಡೋಕ್ಕೆ ಹೋಗಲ್ಲ. ಏನು ಹೇಳುತ್ತೆ ಅದೇ ರೀತಿಯಾಗಿ ನಾವು ನಡೆದುಕೊಳ್ತೀವಿ, ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿಯಾಗಿ ಇರ್ತೀವಿ. ಅವರು ಏನು ಹೇಳ್ತಾರೋ ಅದನ್ನೇ ನಾವು ಕೇಳ್ತಾ ಇದ್ದೀವಿ. ದೆಹಲಿಗೆ ಹೋಗ್ತಾ ಇದ್ದೀವಿ, ಏನು ಆ ಒಂದು ವಿಚಾರ ಇದೆ ಅದ್ರ ಬಗ್ಗೆ ಕೇಳಿರುವಂಥದ್ದು. ಅವ್ರು ಕರೆದಿದ್ದಾರಂತೆ, ಅವ್ರು ಕರೆದಿದ್ರೆ ಅವ್ರನ್ನ ಕರೆದಿದ್ದಾರೆ, ನನ್ನ ಕರೆದಿಲ್ಲ. ನಾನು ಕರೆದಿದ್ರೆ ಯಾಕೆ ಹೋಗಬೇಕು? ಬಜೆಟ್ ಸಭೆ ಇದೆಯಲ್ಲ ಅದನ್ನು ನೋಡ್ಕೊಳ್ತಾ ಇದ್ದೀವಿ. ಹೈಕಮಾಂಡ್ ಏನಾದರೂ ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿರುವಂಥ ವಿಚಾರ ಇದೆ. ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾನೇ ಇರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರೇನು ದೆಹಲಿಗೆ ಹೋಗ್ತಾ ಇದ್ದಾರೆ ದಿಢೀರ್ ನಿರ್ಧಾರವಾಗಿ, ಅದರ ಅನುಮತಿಯನ್ನು ಸಿದ್ದರಾಮಯ್ಯ ಅವ್ರ ಹತ್ರ ಪಡೆದಿದ್ರಾ ಆ ಒಂದು ಪ್ರಶ್ನೆ. ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರೆ ಅದಕ್ಕೆ. ಹೌದು, ಅವರು ನನಗೆ ಪತ್ರ ಬರೆದಿದ್ದಾರೆ, ಒಂದು ಎಲೆಕ್ಷನ್ ವಿಚಾರ ಏನಿದೆ, ಅಸ್ಸಾಂ ಎಲೆಕ್ಷನ್ ವಿಚಾರ, ಅದ್ರ ಬಗ್ಗೆ ಹೋಗಬೇಕು ಅಂತ ಏನೋ ಇದೆ, ಹೈಕಮಾಂಡ್ ಕರೆದಿದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಪತ್ರ ಕೂಡ ಬರೆದಿದ್ದಾರೆ. ಮತ್ತು ಅವರ ಅನುಪಸ್ಥಿತಿಯಲ್ಲಿ ಸಭೆಗಳು ಕೂಡ ಆಗ್ತಾ ಇದೆ. ಯಾಕಂದರೆ ಬಜೆಟ್ ಇದೆ ಇಷ್ಟರಲ್ಲಿ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಇಲಾಖಾವಾರು ಮೀಟಿಂಗ್ ಕರೆದಿದ್ದಾರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ DCM ಇಲ್ಲ. ಎಲ್ಲರೂ ಏನು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಇವರಿಬ್ಬರ ಮಧ್ಯೆ ಗೊಂದಲ ಇದೆಯಲ್ವಾ, ಮನಸ್ತಾಪಗಳಿದೆಯಲ್ಲ, ಅದಕ್ಕೋಸ್ಕರ ಮೀಟಿಂಗ್ಗೆ ಹೋಗಿಲ್ಲ ಅಂತ. ಅದಲ್ಲ ವಿಚಾರ, ಅವ್ರಿಗೆ ಬೇರೆ ಕೆಲಸ ಇದೆ. ಅವ್ರು ನನಗೆ ಲೆಟ್ರೇ ಬರೆದು ಹೋಗಿದ್ದಾರೆ. ಯಾಕಂದರೆ ಅಸ್ಸಾಂ ಚುನಾವಣೆ ಇದೆ, ಅದ್ರ ಬಗ್ಗೆ ಏನೋ ಮಾತನಾಡಬೇಕು, ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಅವರ ಅನುಪಸ್ಥಿತಿಯಲ್ಲಿ ನಾವು ಸಭೆಗಳನ್ನು ನಡೆಸ್ತಾ ಇದ್ದೀವಿ, ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ, ಅದು ಏನೂ ಇಲ್ಲ. ನನ್ನನ್ನು ಹೈಕಮಾಂಡ್ ಕರೆದಿಲ್ಲ, ಅದಕ್ಕೆ ನಾನು ಹೋಗಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ ಏನು, ನಾನು ಸಿದ್ದರಾಮಯ್ಯ ಏನೂ ಕೂಡ ಕದ್ದು ಮುಚ್ಚಿ ಮಾತನಾಡಿಲ್ಲ, ಹೈಕಮಾಂಡ್ ಮುಂದೆ ಎಲ್ಲವನ್ನು ಕೂಡ ಮಾತನಾಡಿದ್ವಿ, ಎಲ್ಲ ಕೂಡ ಗೊತ್ತಿದೆ ವಿಚಾರ, ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂಥದ್ದಲ್ಲ ಇದು. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಇಬ್ಬರ ಮನಸ್ಸುಗಳು ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ, ಯಾವ ವ್ಯವಹಾರವನ್ನು ಮಾಡಿಲ್ಲ, ಎಲ್ಲ ವಿಚಾರವೂ ಕೂಡ ಹೈಕಮಾಂಡ್ಗೆ ಗೊತ್ತಿದೆ. ಇನ್ನು ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರ ಸಿದ್ದರಾಮಯ್ಯ ಅವ್ರನ್ನ ಕೇಳಿದರೆ ಅವ್ರು ನನಗೆ ಹೇಳಿ ಹೋಗಿದ್ದಾರೆ, ಲೆಟ್ರ್ ಬರೆದು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ನೀವು ಯಾಕೆ ಹೋಗಿಲ್ಲ ದೆಹಲಿಗೆ ಅಂತಂದ್ರೆ ಅವ್ರು ನನಗೆ ಕರೆದಿಲ್ಲ, ಅದಕ್ಕೆ ನಾನು ಹೋಗಿಲ್ಲ. ಅಷ್ಟಕ್ಕೂ ಇಲ್ಲಿ ಬಜೆಟ್ ಬಗ್ಗೆ ಮೀಟಿಂಗ್ ಇದೆಯಲ್ಲ, ಆ ಸಭೆಗಳನ್ನು ನಾನು ನಡೆಸಬೇಕಾಗಿದೆ. ಅವ್ರನ್ನ ಕರೆದಿದ್ದಾರೆ, ಅವರು ಹೋಗಲಿ, ನನ್ನನ್ನು ಕರೆದಾಗ ನಾನು ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿರುವಂಥ. ಸಿದ್ದರಾಮಯ್ಯ ಅವರು ಏನು ಈ ಒಂದು ವಿಚಾರವಾಗಿ ಮಾತನಾಡಿದರು, ಅವ್ರು ನನಗೆ ಹೇಳೋಗಿದ್ದಾರೆ ಅಂತ ಏನೋ ಸ್ವಲ್ಪ ತಿಳಿಸ್ಬೇಕು, ಹೋಗ್ತಾ ಇದ್ದೀನಿ ಅಂತ ತಿಳಿಸಿ ಹೋಗಿರ್ಬೋದು. ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಬೇಡ ಬಿಡು, ನಾನು ಈ ಚುನಾವಣೆ ವಿಚಾರವಾಗಿಯೇ ಹೋಗ್ತಾ ಇದ್ದೀನಿ, ಇಲ್ಲಾಂದರೆ ಬೇರೆ ವಿಚಾರ ಮಾತನಾಡೋದು ಬೇಡ ಅಂತ ಅವರು ಸುಮ್ಮನಿದ್ದಾರೆ. ಅವ್ರು ಹೇಳಿದ್ರು ಈಗಾಗಲೇ, ನನ್ನ ಬಗ್ಗೆ ಯಾರೂ ಮಾತನಾಡೋಕ್ಕೆ ಹೋಗಬೇಡಿ, ಅಥವಾ CM ಕುರ್ಚಿಯ ವಿಚಾರ ಏನಿದೆ ಅದ್ರ ಬಗ್ಗೆ ಕೂಡ ಯಾರೂ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಈಗ ಇವರೇ ಒಪ್ಕೋತಾ ಇದ್ದಾರೆ, ಹೌದು ಅವ್ರು ನನಗೆ ಹೇಳೋಗಿದ್ದಾರೆ ಅಂತ. ಹಾಗಾದರೆ ಒಂದು ರೀತಿಯಲ್ಲಿ ಇವರಲ್ಲಿ ಗೊಂದಲ ಇರೋದಂತೂ ನಿಜ, ಆದರೆ ಅದನ್ನು ಜನರ ಮುಂದೆ ತೋರಿಸ್ಕೊಳ್ತಾ ಇಲ್ಲ. ಅದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸ್ವತಃ CM ಅವರೇ ಹೇಳಿಕೆಯನ್ನು ಕೊಟ್ಟ ಮೇಲೆ, ಅವರು ಹೇಳೋಗಿದ್ದಾರೆ ಅಂದಮೇಲೆ ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಸ್ಪಷ್ಟವಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ದೆಹಲಿಗೆ ಹೋಗ್ತಾ ಇದ್ದೀರಿ, ನಾನು ಅಲ್ಲಿ ಏನೂ ಮಾತಾಡೋಲ್ಲ, ಇದ್ರ ಬಗ್ಗೆ ಬೇರೆ ವಿಚಾರಗಳಿದೆ ಅದನ್ನು ಮಾತನಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರ್ದು ನಂಬೋದು, ಯಾರ್ದು ಬಿಡೋದು. ಅಷ್ಟೇ ಅಲ್ಲ, ಈ ಕುರ್ಚಿಯ ವಿಚಾರವಾಗಂತೂ ಇಬ್ಬರು ಮಧ್ಯೆ ಅಥವಾ ಮನಸ್ಸಲ್ಲಿ ಕೆಲವೊಂದು ವಿಚಾರಗಳಂತೂ ಇದೆ. ಈ ಇಬ್ಬರು ನಾಯಕರು ಕೂಡ ಹೊರಗಡೆ ಮಾತ್ರ ನಾವು ಚೆನ್ನಾಗಿದ್ದೀವಿ, ನಮ್ಮಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರಷ್ಟೇ. ಆದರೆ ಆ ರೀತಿಯಾಗಿ ನಡೆದುಕೊಳ್ತಿರುವಂಥ ಯಾವ ಚಟುವಟಿಕೆಗಳನ್ನು ನಾವು ನೋಡ್ತಾ ಇಲ್ಲ. ಎಲ್ಲವೂ ಕೂಡ ವಿಭಿನ್ನವಾಗಿರುವಂಥದ್ದು. ಕಾಂಗ್ರೆಸ್ನಲ್ಲಿರುವಂತಹ ಚರ್ಚೆಗಳೇನಿದೆ ಅದರ ಬಗ್ಗೆಯೇ ಇವರು ನಡೆದುಕೊಳ್ಳುವಂತಹ ರೀತಿ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ನಾಯಕರು ಹೇಳ್ತಾ ಇರೋದು ಬೇರೆ, ಸಿದ್ದರಾಮಯ್ಯ ಪರವಾಗಿರೋರಲ್ಲ, ಸಿದ್ದರಾಮಯ್ಯ ಮಗ ಹೇಳ್ತಾ ಇರುವಂಥದ್ದೇ ಬೇರೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ, ಅದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ? ದೆಹಲಿಗೆ ಹೋದರೂ ಸರಿ,
ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಸರಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಏನು ಮಾತನಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಅನೇಕ ಬಾರಿ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕ್ಕೆ ಮತ್ತು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಒತ್ತಡವನ್ನು ಹಾಕ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಈ ಬಾರಿಯೂ ಕೂಡ ಅದನ್ನು ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.